ಅಭಿಯವರೇ ಹಾ ಎಲ್ಲಿಗೆ? ಇವಾಗ ತ್ರಿವೇಣಿ ಸಂಗಮದ ಕಡೆ ಹೋಯ್ತಾ ಇದೀವಿ. ಹೋಗ್ಬೇಕಾದ್ರೆ ಆಂಧವ ಒಂದ್ ಕಡೆ ಪಾರ್ಕಿಂಗ್ ಹಾಕಿ ಅಚ್ಚುಕಟ್ಟಾಗಿ. ಯಾಕೆ ಅಂತಂದ್ರೆ ಇವೆಲ್ಲ ಹೋಗ್ಬೇಕು ಅಂದ್ರೆ 3-4 ಅವರ್ 5-6 ಅವರ್ ರಾತ್ರಿ ಆಯ್ತದೆ ಅಂತ ಅನ್ಬಿಟ್ಟು ಎದುರಿಸ್ಬಿಟ್ರಲ್ಲ. ಅದಕ್ಕೆ ಸೇಫ್ಟಿ ಇರ್ಬೇಕು. ಹೊರಗಡೆ ಗಾಡಿ ಇದ್ದಷ್ಟು ನಡ್ಕೊಂಡ್ ಹೋಗಿ ನಡ್ಕೊಂಡ್ ಬೇಗ ಬರುವ. ನಾವು ಪ್ರಯಾಗ್ರಾಜ್ ಹೋಗ್ಲಿಲ್ಲ, ಡೈರೆಕ್ಟ್ ತ್ರಿವೇಣಿ ಸಂಗಮ್ ಅಂತ ಮ್ಯಾಪ್ ಹಾಕೊಂಡು ತ್ರಿವೇಣಿ ಸಂಗಮಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದೀವಿ. ನೋಡೋಣ ಹೋಗ್ತಾ ಯಾವ್ದಾದ್ರು ಸ್ಕೂಟ್ರೋ ಅಥವಾ ಆಟೋನೋ ಏನಾದ್ರು ಸಿಕ್ಕರೆ ಹೋಗೋಣ ಅಂತ. ತುಂಬಾ ಜನ ಸಜೆಸ್ಟ್ ಮಾಡೋರೆ. ಯಾಕೆಂದ್ರೆ ಇಲ್ಲಿ ಏನಂದ್ರೆ ಇನ್ನೊಂದು ವಿಷಯ, ಮಧ್ಯದಲ್ಲೇ ನಿಲ್ಸ್ಬಿಡ್ತಾರೆ ಅಂತ ಅಲ್ಲಿ ಬಿಡ್ತೀನಿ ಅಂತ ಹೇಳಿ. ಸೊ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ನಮ್ಮ ಪಾಡಿನ ಹೋಗ್ತಾ ಇದೀವಿ. ಯಾವ್ದಕ್ಕೂ ಟೆನ್ಷನ್ ತಗೋಬೇಡಿ. ಎಷ್ಟು ಬೇಕು ಅಷ್ಟೇ ಬಟ್ಟೆಗಳು ತಗೊಳ್ಳಿ. ಒಂದೊಂದ್ ಜೊತೆ ಬಟ್ಟೆ ತಗೊಳ್ಳಿ, ಸ್ನಾನ ಮಾಡ್ಕೊ ಬರೋಕೇನೋ. ಹೌದು, ಪಾಪ ಮಾಡಿದ್ರು ಅಂತಾಗುತ್ತೆ ಅಂತ ಅದಕ್ಕೆ ನಾವು ಸ್ನಾನಕ್ಕೆ ಹೋಗ್ತಾ ಇದೀವಿ. ಸೊ ಗೊತ್ತಿದ್ದು ಗೊತ್ತಿದೆ. ಬನ್ನಿ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ ತೋರಿಸ್ತೀವಿ. ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಫುಲ್ಲು ಧೂಳು, ಟ್ರಾಫಿಕ್, ಗಾಡಿಗಳು ಬಾಲಾಜಿ ಅಲ್ಲಿಂದ ಏಕ ಒಂದ್ 8-10 ಕಿಲೋಮೀಟರ್. ಇದು ಈ ರೋಡಲ್ಲಿ 2ನೇ ರೋಡ್, ಇದು ಅಡ್ ರೋಡ್ಗಳು.